ಎಲ್ಲರಿಗೆ ಮತ್ತೆ ಎಲ್ಲರಿಗೂ ಕೂಡ ಕ್ರಿಸ್ಮಸ್ ಹೇಗೆ ಮಾಡ್ತಾರ ಹೇಗಿರಬೇಕು ಅಂತ ನೋಡಿ ಅವರಿಗೆ ಚಪ್ಪಾಳೆ. ಬೈಬಲ್ಲು ಚರ್ಚು ಯಾವಾಗಲೂ ಇದೆ ಇವ್ರದ್ದು. ಈ ಹುಡುಗಿರ್ ಲೈಫ್ನಾಗ ಒಂದು ಎಂಜಾಯ್ಮೆಂಟ್ ಅನ್ನೋದೇ ಇಲ್ಲ. ಹೆಂಗೋ ಬಿಡು, ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿ ಮಾತಾಡ್ಸ್ಬರೋಣ. ಹೇ ಹಾಯ್ ಪೂರ್ಣಿಮಾ, ಹಾಯ್ ಬ್ಲೆಸ್ಸಕ್ಕ, ಚೆನ್ನಾಗಿದ್ದೀರಾ? ಆರಾಮಿದ್ಯಾ ಅಮ್ಮು? ಆರಾಮಿದ್ದೀನಕ್ಕ. ನೀನ್ ನೋಡಿದ್ರೆ ಇಷ್ಟ ಇದೀನಿ, ನಾನ್ ನೋಡಿದ್ರೆ ಇಷ್ಟ ಇದೀನಿ. ಆರಾಮಿದ್ದೀನಿ. ಏನು ವಿಶೇಷ ಅಮ್ಮು, ಈ ತರ ಬಂದಿದ್ಯಾ? ಹೌದಕ್ಕ, ಈ ಮಂತ್ ಮತ್ತೆ ಅದು ಕ್ರಿಸ್ಮಸ್ ಅದು ಯಾವ್ದು ಹಬ್ಬ ಐತಲ್ಲ. ಅದಾ, ಅದು ಕ್ರಿಸ್ಮಸ್ ಅಲ್ಲಮ್ಮ, ಕ್ರಿಸ್ಮಸ್ಸು. ಅದಂದ್ರೆ ಏನಕ್ಕ? ಹೌದು, ಕ್ರಿಸ್ಮಸ್ಸಾ? ಕ್ರಿಸ್ಮಸ್ ಅಂದ್ರೆ ಹೇಳ. ಕ್ರಿಸ್ಮಸ್ ಅಂದ್ರೆ ಫಸ್ಟ್ ನಾನು ಹೇಳ್ತೀನಿ, ಪ್ಲೀಸ್ ನಾನು ಹೇಳ್ತೀನಿ. ಕ್ರಿಸ್ಮಸ್ ಅಂದ್ರೆ ಶಾಪಿಂಗ್ ಅಂದ್ರೆ ಕ್ರಿಸ್ಮಸ್. ಅಪ್ಪ ನನಗಂತೂ ರೆಸ್ಟೇ ಇರಲ್ಲ ಗೊತ್ತಾ, ಎಷ್ಟು ಬಿಸಿ ಗೊತ್ತಾ. ಆ ಅಂಗಡಿಗೆ ಹೋಗ್ಬೇಕಾ, ಈ ಅಂಗಡಿಗೆ ಹೋಗ್ಬೇಕಾ, ಆ ಶಾಪ್ನಾಗ ತಗೋಬೇಕಾ, ಈ ಶಾಪ್ನಾಗ ತಗೋಬೇಕಾ, ಎಷ್ಟು ಫುಲ್ಲು ಗೊತ್ತಾ, ಫುಲ್ಲು ಬಿಸಿ ಅಂತ ಬಿಸಿ. ನನಗಂತೂ ರೆಸ್ಟೇ ಸಿಗಲ್ಲ. ಆ ಮೀಶೋನಾಗ ನೋಡ್ತೀಯ ಆಫರು, ಅಮೆಝಾನಾಗ ನೋಡ್ತೀಯ ಆಫರು. ಪಾಪ ಒಂದ್ ನಿಮಿಷ ತಡೀರಿ, ಬರ್ತೀನಿ. ಹಲೋ 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 ಹಲೋ, ಯಾರಣ್ಣ? ಮೀಶೋಯಿಂದ ಮಾತಾಡ್ತಿರೋದು ಅಣ್ಣ. OTP ಹೇಳ್ತೀನಿ ನೋಡ್ರಣ್ಣ. 1 2 3 4 ಅಣ್ಣ. ಇಲ್ಲಿ ಯಾರಿಗೆ ಕೊಟ್ಟೋಗ್ಬೇಕು ಅಣ್ಣ? ವಾಚ್ಮೆನ್ ಇದ್ದಾನೆ ಕೆಳಗೆ, ವಾಚ್ಮೆನ್ ಕೊಟ್ಟೋಗ್ರಣ್ಣ. ಸರಿ. ಬಂದ್ಬಿಟ್ಟೆ ಅಪ್ಪ. ಎಷ್ಟು ಆಫರ್ಸ್ ಗೊತ್ತಾ, ಯಪ್ಪಪ್ಪ. ಹೀಗೆ ಬಂದಿನಿ ನೋಡ್ರಿ, ಹಾಗೆ ಫೋನ್ ಬಂದ್ಬಿಡ್ತು. ಫುಲ್ ಆಫರ್ಸ್ ಮೇಲೆ ಆಫರ್ಸ್ ಗೊತ್ತಾ. ಕ್ರಿಸ್ಮಸ್ ಅಂದ್ರೆ ಒಂದ್ ನಿಮಿಷ ತಡೀರಿ, ಮತ್ತೆ ಬಂತು. ಹಲೋ ಹಲೋ ಅಣ್ಣ. ಮಾತಾಡ್ತಿರೋದು ಅಣ್ಣ OTP ಹೇಳ್ತೀನಿ ನೋಡ್ರಣ್ಣ. 1 2 3 4 ಅಣ್ಣ. ಅಣ್ಣ ನಾನು ಕಬೋರ್ಡಾಗ ಇಟ್ಟೋಗ್ಬಿಡ್ರಣ್ಣ. ನೋಡ್ರಿ, ನಾನು ಬಂದು 5 ನಿಮಿಷ ಆಗ್ಲಿಲ್ಲ, ಆಫರ್ ಮೇಲೆ ಆಫರ್ ಬರಕತ್ತೈತೆ ನೋಡ್ರಿ. ಎಷ್ಟು ಫೋನ್ ಬಂದು ನೋಡ್ರಿ ಹೀಗೆ. ಅಮ್ಮ ನನಗಂತೂ ಸಾಕಾಗೇ ಆಗ್ಬಿಡ್ತು ಫುಲ್ಲು. ಕ್ರಿಸ್ಮಸ್ ಅಂದ್ರೆ ಶಾಪಿಂಗ್ ಅಂದ್ರೆ ಕ್ರಿಸ್ಮಸ್ ಗೊತ್ತಾ? ಕ್ರಿಸ್ಮಸ್ ಅಂದ್ರೆ ನಾನು ಹೇಳ್ತೀನಿ, ಕ್ರಿಸ್ಮಸ್ ಅಂದ್ರೆ ಡೆಕೋರೇಷನ್ ಅಂದ್ರೆ ಕ್ರಿಸ್ಮಸ್. ಈ ಕ್ರಿಸ್ಮಸ್ ಬಂದ್ಬಿಟ್ರೆ ನನಗಂತೂ ಫುಲ್ಲು ಮಜಾ. ಡೆಕೋರೇಷನ್ ಅಂದ್ರೆ ಹೊರ ಕೇಳ್ತೀಯಾ ಎಷ್ಟು ಮಿಣಿ 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 ಮಿಂಚುತ್ತಾವ ಒಟ್ನಲ್ಲಿ. ಅದ್ರಲ್ಲೂ ಫಸ್ಟ್ ಶುರುವಾಗದೆ ಸ್ಟಾರ್ ಒಳಗಡೆ ಬಲ್ಬ್ ಒಳಗಡೆ ಲೈಟ್. ಎಷ್ಟು ಮಸ್ತ್ ಇರ್ತದೆ. ಅದ್ರಲ್ಲೂ ನಮ್ ದಸರಾ ಚರ್ಚೆ ಕಡಿಮೆ ನೋಡಿ, ಒಬ್ರ ಇಬ್ರೆ ಎಷ್ಟೊಂದ್ ಜನ ಕುಂತಾರ ನೋಡ್ರಿ. ನಮ್ ಒಟ್ಟಾರೆ ನೋಡ್ರಿ ಎಷ್ಟು ಸೇಮ್ ಸೀರೆ ಇಟ್ಕೊಂಡ್ ಬಂದಿದ್ದಾರೆ. ಒಟ್ನಲ್ಲಿ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಕ್ರಿಸ್ಮಸ್ ಅಂದ್ರೆ ಡೆಕೋರೇಷನ್ ಅಂದ್ರೆ ಕ್ರಿಸ್ಮಸ್. ನನ್ ಬಂದೆ. ಬಂದ್ಲಮ್ಮ, ತಿಂಡಿ ಕೋಟಿ ಬಂದ್ಲು. ಏನೆಲ್ಲರೂ ಮಾತಾಡ್ತಿದ್ದೀರಾ? ನಾವಾ ಕ್ರಿಸ್ಮಸ್ ಅಂದ್ರೆ ಏನಂತ ಹೇಳ್ತಿದ್ರು ಕೀರ್ತನ. ಕ್ರಿಸ್ಮಸ್ ಅಂದ್ರೆ ನಾನು ಹೇಳ್ತೀನಿ, ಕ್ರಿಸ್ಮಸ್ ಅಂದ್ರೆ ತಿಂಡಿ ಅಂದ್ರೆ ಕ್ರಿಸ್ಮಸ್ ಗೊತ್ತಾ. ಕ್ರಿಸ್ಮಸ್ ಅಲ್ಲಿ ನಮ್ಮ ಮನೆಗೆ ರಿಲೇಟಿವ್ಸ್ ಬಂದಿರ್ತಾರೆ. ಅವಾಗ ಹೋಳ್ಗೆ ಕರ್ಗಿಡ್ವು, ಅದ್ರಲ್ಲೂ ನಮ್ಮಮ್ಮ ಮಾಡೋ ಗುಲಾಬ್ ಜಾಮೂನ್ ಅಂತೂ ಆಹಾ ವಾಯಲೆಲ್ಲ ನೀರು ಬಂದಿರ್ತದೆ. ಮತ್ತೆ ನಮ್ಮ ಪಾಶಮ್ಮ ಮಾಡೋ ಬಿರಿಯಾನಿ ಕಬಾಬು ತಿಂದ್ಬಿಟ್ರಂತೂ ಮತ್ತೆ ತಿನ್ಬೇಕು ಅನಿಸ್ತತೆ. ಮತ್ತೆ ಎಲ್ಲರೂ ತಿಂದಾದ್ಮೇಲೆ ನೈಟ್ ಎಲ್ಲ ತಿಂದಾದ್ಮೇಲೆ ಸಾಂಗ್ ಹಾಕೊಂಡು ಡ್ಯಾನ್ಸ್ ಮಾಡ್ತೀವಿ. ಆಹಾ ಎಷ್ಟು ಚೆನ್ನಾಗಿರ್ತದ ಗೊತ್ತಾ. ಎಲ್ಲ ಹೇಳ್ಬೇಕು ಅಂದ್ರೆ ಕ್ರಿಸ್ಮಸ್ ಅಂದ್ರೆ ಡ್ಯಾನ್ಸ್, ಕ್ರಿಸ್ಮಸ್ ಅಂದ್ರೆ ತಿಂಡಿ ಅಂದ್ರೆ ಕ್ರಿಸ್ಮಸ್. ಕ್ರಿಸ್ಮಸ್ ಅಂದ್ರೆ ಇಷ್ಟೇನಾ? ಇವ್ರು ನೋಡಿದ್ರೆ ಇದು ಚೆನ್ನಾಗೈತಲ್ಲ. ಬ್ಲೆಸ್ಸಿ ಅಕ್ಕ ನೋಡಿದ್ರೆ ಯಾವಾಗ ನೋಡಿದ್ಲು ಬೈಬಲ್ ಪ್ರೇಯರು ಅಂತಾನೆ ಇರ್ತಾರೆ. ಆದ್ರೆ ಕ್ರಿಸ್ಮಸ್ ಅಂದ್ರೆ ಒಬ್ರು ಡೆಕೋರೇಷನ್, ಒಬ್ರು ತಿಂಡಿ, ಒಬ್ರು ಶಾಪಿಂಗ್ ಅಂತಾರೆ. ಅಕ್ಕ ಕ್ರಿಸ್ಮಸ್ ಅಂದ್ರೆ ಇಷ್ಟೇನಾ? ಕ್ರಿಸ್ಮಸ್ ಅಂದ್ರೆ ನಾನೊಂದು ತೋರಿಸ್ತೀನಿ, ಬನ್ನಿ. ಕೇಳಿ ಜನರೇ, ಹಾಡ ಕೇಳಿ ಜನರೇ, ಜಗದೊಡೆಯನ ಭುವಿ ಮನುಜನ ಪ್ರೀತಿಯ ಒಂದು ಕಥೆಯ. ಜಗದೊಡೆಯನ ಭುವಿ ಮನುಜನ ಪ್ರೀತಿಯ ಒಂದು ಕಥೆಯ. ತಾನು ಸೃಷ್ಟಿಸಿದ ಜಗತ್ತನ್ನು ಮನುಷ್ಯನೇ ಉದ್ಧಾರ ಮಾಡಬೇಕೆಂದು
ದೇವರು ಒಂದು ಪುಟ್ಟ ಜನಾಂಗವನ್ನು ಆರಿಸಿಕೊಂಡರು. ಈ ಜನಾಂಗಕ್ಕೆ ಪ್ರೀತಿ ತುಂಬಿ ಪ್ರೀತಿಯಿಂದ ಹರಸಿದರು. ಆದರೀ ಜನಾಂಗ ಪ್ರೀತಿ ಮರೆತು ಸ್ವಾರ್ಥಿಗಳಾಗಿ ಮೆರೆದರು. ದೇವರಿಂದ ದೂರಾದರು, ಸಿಡಿದೆದ್ದು ದಂಗೆ ಎದ್ದರು. ದೇವರಿಂದ ದೂರ ಹೋದರು, ಬಲು ದೂರ ದೂರ ಹೋದರು. ನನ್ನ ಒಡಲ ಜೀವವನು ದೂರ ಮಾಡುವನೆ ದೇವನು. ಅನುಕಂಪವ ಉಸಿರಾಗಿಸಿ ನೀಡಿದ ಜೀವಕ್ಕೆ ಹೊಸ ರೂಪ. ತನ್ನ ಜನರ ಪ್ರೀತಿಗೆ ತನ್ನ ಪ್ರಿಯ ಕಂದನನು. ಜಗದಾತ್ಮನ ಜಗಜ್ಯೋತಿ ಭುವಿಗೆ ಇಂದು ಕಳಿಸಿದನು, ಭುವಿಗೆ ಇಂದು ಕಳಿಸಿದನು. ಈ ಜಗಜ್ಯೋತಿಯನ್ನು ಕಾಲಾನುಕಾಲಕ್ಕೆ ಭುವಿಗೆಲ್ಲ ಸಾರುತ್ತಾ ಬಂದರು ಪಂಡಿತರು, ಪ್ರವಾದಿಗಳು, ಪರಮ ಜ್ಞಾನಿಗಳು. ಉರುಳಿದವು, ಕಾಲವು ನಡೆಯಿತು, ಪ್ರವಾದಿಗಳ ನುಡಿಯಂತೆ ಧರೆ ಜನನವಾಯಿತು, ಕ್ರಿಸ್ತ ಜನನವಾಯಿತು. ಜನನದ ಮುನ್ಸೂಚನೆಯಾಗಿ ಆಕಾಶದಲ್ಲಿ ನಕ್ಷತ್ರವೊಂದು ಕಾಣಿಸಿತು. ಇಲ್ಲಿನ ಜನರಿಗೆಲ್ಲ, ದೂರ ದೇಶದ ಜ್ಞಾನಿಗಳಿಗೆ, ಜ್ಞಾನಿಗಳು ಚುಕ್ಕಿಯ ನೋಡಿದರು, ನಕ್ಷತ್ರದ ಬೆನ್ನಲ್ಲೇ ನಡೆದರು, ಜ್ಯೋತಿಯ ಹುಡುಕುತ್ತ ಬಂದರು, ಆ ಮಹಾಜ್ಯೋತಿಯ ಹುಡುಕುತ್ತ ಬಂದರು. ಹುಡುಕುತ್ತಾ ಬಂದ ಮೂರು ರಾಯರು ಕೊನೆಗೆ ತಲುಪಿದ್ದು ಕಟುಕ ಅರಸನ ಅರಮನೆಗೆ. ಆಗ ಹೆರೋದ ಗಲೀಲಿಯದ ಸಿಂಹಾಸನದಲ್ಲಿ ಕುಳಿತಿದ್ದ. ತನ್ನ ಸಿಂಹಾಸನಕ್ಕೆ ಪ್ರತಿಸ್ಪರ್ಧಿಯೊಬ್ಬ ಹುಟ್ಟಿದ್ದಾನೆ ಎಂಬ ಅಳಲು ಅವನನ್ನು ಅಲ್ಲೋಲ ಕಲ್ಲೋಲ ಮಾಡಿತ್ತು. ಬೆತ್ಲೆಹೇಮಿನಲ್ಲಿ ಹುಟ್ಟಿದ ಮಹಾಜ್ಯೋತಿಯನ್ನು ಆರಿಸಲು ಸೈತಾನನ ಶಕ್ತಿ ಹೆರೋದನ ಆತ್ಮವನ್ನು ಸೇರಿಕೊಂಡಿತು. ಕೆಂಡವಾಗಿ ಕಿಡಿಕಾರಿದ, ಅಟ್ಟಹಾಸ ಮೆರೆದಾಡಿತು, ಮರ್ಮನು ಹುಡುಕಲು ಸೈನ್ಯವ ಅಟ್ಟಿದ. ಬೀದಿ ಬೀದಿಯ ಹಳ್ಳಿ ಹಳ್ಳಿಯ ಗಂಡು ಮಕ್ಕಳನ್ನು ಹುಡುಕುತ್ತ ಹೊರಟ. ಕತ್ತಿಗೆ ಸಿಕ್ಕಿದ ಕುತ್ತಿಗೆ ಕಡಿದ, ಕಾಲಿಗೆ ಸಿಕ್ಕಿದ ಮಕ್ಕಳ ತುಳಿದ. ಭೀತಿಯು ಹರಡಿತು, ರಕ್ತವು ಹರಿಯಿತು, ಮುತ್ತಿನ ಮಕ್ಕಳ ಪ್ರಾಣವು ಹೋಯಿತು. ನರಮೇಧದಲ್ಲಿ ಮದವೇರಿದಂತೆ ಗಂಡು ಮಕ್ಕಳ ಕೊಲ್ಲಿಸಿದ, ಮುದ್ದು ಮಕ್ಕಳ ಸೀಳಿಸಿದ. ಕಂದನನ್ನು ಹುಡುಕಾಡಿದ ಕೈಗಳು ಬರಿದಾಗಿ ಹಿಂದಕ್ಕೆ ಬಂದವು. ಕಟುಕ ಅಧಿಪತಿಯ ಕಣ್ಣಿಗೆ ಸ್ವರ್ಗದ ಆ ಮಹಾಜ್ಯೋತಿ ಕಾಣಿಸಲಿಲ್ಲ. ಆದರೆ ಸಮಾಜದಿಂದ ತಿರಸ್ಕೃತಗೊಂಡಿದ್ದ
ಬಹಿಷ್ಕಾರದ ಪ್ರಜೆಗಳಂತಿದ್ದ ಗುಡ್ಡಗಾಡುಗಳಲ್ಲಿ ಕುರಿ ಮೇಯಿಸುತ್ತಿದ್ದ ಕುರುಬರಿಗೆ ಆ ಸಂದೇಶ ಕೇಳಿಸಿತು. ಅದೋ ನೋಡಿ, ಆಕಾಶದಲ್ಲಿ ದೂತವೃಂದ ಹಾಡುತ್ತಿದೆ, ಸಂತಸದ ಸಂತೋಷದ ಆ ಸಂದೇಶ. ಸಂದೇಶ ಕೇಳಿ ಕುರುಬರ ಮಂದೆಯು ಬೋಡಿ ಕುಣಿದಾಡಿತು ನಲಿದಾಡಿತು ದೀನಗೋದಲ ನೆಲದಲ್ಲಿ. ಕುಣಿದಾಡಿತು ನಲಿದಾಡಿತು ದೀನಗೋದಲ ನೆಲದಲ್ಲಿ. ಹುಟ್ಟಿದರು ನೋಡಿ, ನಮ್ಮ ನಾಯಕರುಟ್ಟಿದರು ನೋಡಿ, ಶುಭ ಸಂತೋಷಗಳಿಂದ ಹಾಡಿರಿ, ಶುಭ ಸಂತೋಷಗಳಿಂದ ಹಾಡಿರಿ. ಬೆತ್ಲೆಹೇಮೆಂಬ ಪುರಾದಿಪುರದೋಳು, ಬೆತ್ಲೆಹೇಮೆಂಬ ಪುರಾದಿಪುರದೋಳು, ಶುಭ ಸಂತೋಷಗಳಿಂದ ಹಾಡಿರಿ, ಶುಭ ಸಂತೋಷಗಳಿಂದ ಹಾಡಿರಿ. ಗೊಲ್ಲ ಜನರೇ ಕೇಳಿರಿ ನೀವೀಗ, ಗೊಲ್ಲ ಜನರೇ ಕೇಳಿರಿ ನೀವೀಗ, ನಮ್ಮ ನಾಯಕರುಟ್ಟಿದರು ನೋಡಿ, ನಮ್ಮ ನಾಯಕರುಟ್ಟಿದರು ನೋಡಿ. ಅತ್ತ ದೂರ ದೇಶದಿಂದ ನಡೆದು ಬಂದ ಜ್ಞಾನಿಗಳಿಗೆ ಅರಸ ಯರೋದ ದಾರಿ ತೋರಿಸಲಿಲ್ಲ, ಆದರೆ ಆಗಸದ ನಕ್ಷತ್ರ ದಾರಿ ತೋರಿಸಿತು. ಅಹಂಕಾರಿ ಹೃದಯದ ಅರಸನಿಗೆ ಸ್ವರ್ಗದ ಜ್ಯೋತಿಯು ಕಾಣಲಿಲ್ಲ, ಆದರೆ ಮುಕ್ತ ವಿಶ್ವಾಸದಲ್ಲಿ ಬಂದ ಜ್ಞಾನಿಗಳಿಗೆ ಆ ಮಹಾಜ್ಯೋತಿ ಕಾಣಿಸಿತು. ಜ್ಞಾನಿಗಳು ಕಂದನನ್ನು ಕಂಡು ನಮಿಸಿದರು. ಕೇಳಿ ಕೇಳಿ ಜನರೇ, ಹಾಡ ಕೇಳಿ ಜನರೇ, ಜಗದೊಡೆಯನು ಪರಮಾತ್ಮನು ಭುವಿಗೆ ಇಂದು ಬಂದನು. ಕುರುಬರು ಕುಣಿತು ಹೋದರು, ರಾಯನು ನಮಿಸಿ ಹೋದರು. ಜಗಜ್ಯೋತಿಯು ಧರೆಗಿಳಿಯಿತು, ಜಗತ್ತಿಗೆ ದೀಪವಾಯಿತು. ಜಗಜ್ಯೋತಿಯು ಧರೆಗಿಳಿಯಿತು, ಜಗತ್ತಿಗೆ ದೀಪವಾಯಿತು. ಈ ಜಗತ್ತಿನ ಜನರನ್ನು ಉದ್ಧಾರ ಮಾಡಲು ಪ್ರಭು ಯೇಸು ಈ ಭುವಿಯಲ್ಲಿ ಅವತರಿಸಿದರು. ಮುಗ್ಧ ಮಗುವಿನ ರೂಪದಲ್ಲಿ ಈ ಪುಟ್ಟ ಕಂದನ ಹೆಜ್ಜೆ ಹೆಜ್ಜೆಗಳಲ್ಲಿ ಜೀವ ಚಿಗುರಿತು. ಬಳಿ ಜನಪ್ರೇಮಿಯಾದ, ಕೊನೆಗೆ ತನ್ನ ತಂದೆಯ ಆಲಯದಲ್ಲಿ ಅಭಿಷೇಕಗೊಂಡು ಜನತೆಯ ಉದ್ಧಾರಕ್ಕೆಂದು ಹೊರಟ. ಜನರನ್ನು ಸಂತೈಸಿದ ದೇವರ ಪ್ರಿಯ
ಸಂತೈಸಿದ